ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಮತ್ತೊಂದು ಪ್ರೊಮೋ ಅಪ್ಡೇಟ್ ಮಾಡಿದರೆ ಆ್ಯಂಡ್ ಈ ಪ್ರೊಮೋದಲ್ಲೂ ಕೂಡ ಇದೇ ನಾಮಿನೇಷನ್ ಕತೆನೇ. ಏನು ಹೇಳೋಣ ಗೈಸ್, ಇಡೀ ಸೀಸನ್ನೇ ಒಳ್ಳೆ ನಾಮಿನೇಷನ್ದೇ ಫುಲ್ ಕತೆ ಹೋಗ್ತಿದೆಯಲ್ಲ. ಅದೇನಕ್ಕಾರು ಓಪನ್ ನಾಮಿನೇಷನ್ ಕೊಡ್ತಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಓಪನ್ ನಾಮಿನೇಷನ್ ಕೊಟ್ಟಾಗ ಏನಾಗುತ್ತೆ ಗೊತ್ತಾ, ಈ ಥರ ಗಲಾಟೆಗಳಾಗುತ್ತೆ. ಮತ್ತೆ ಗಲಾಟೆ ಲೈವ್ ಅಂತ ನೋಡ್ಬಿಟ್ರೆ ಯಪ್ಪ ಏನು ಗುರಿ ಏನು ಆಗ್ತಿದೆ ಅಂತ ಅನ್ಸ್ಬಿಡುತ್ತೆ. ಬಟ್ ಇಲ್ಲಿ ಸ್ಪರ್ಧಿಗಳನ್ನು ಕೂಡ ತುಂಬ ಬ್ಲೇಮ್ ಮಾಡೋಕ್ಕಾಗಲ್ಲ. ಕಾರಣ ಏನಪ್ಪ ಅಂದರೆ ನಾವು ಅವ್ರ ಪ್ಲೇಸಲ್ಲಿ ಇದ್ದರೆ ನಾವು ಕೂಡ ಹಾಗೇ ಮಾತಾಡೋಂಥದ್ದು. ಯಾಕಂದರೆ ಓಪನ್ ನಾಮಿನೇಷನ್ ಇದ್ದಾಗ ಎಲ್ಲರೂ ಕೂಡ ಮುಂದೆ ಇರಬೇಕಾದ್ರೆ ಮಾತಾಡ್ತಿರ್ಬೇಕಾದ್ರೆ ಒಂದು ಒಪಿನಿಯನ್ ಹೇಳಿದಾಗ ಅವ್ರ ಪರ್ಸ್ಪೆಕ್ಟಿವ್ ಬೇರೆ ಒಪಿನಿಯನ್ಗಳಿರುತ್ತೆ. ಅವರೇ ವಿಷಯನ ಬೇರೆ ಅರ್ಥ ಮಾಡ್ಕೊಂಡಿರ್ತಾರೆ ಮತ್ತು ಅವ್ರಿಗೆ ಗೊತ್ತಿರುತ್ತೆ ತಾವೇನು ಅಂತ. ಸೊ ಇದು ವಾದ ವಿವಾದಗಳು ಜಾಸ್ತಿ ಆಗ್ತಾ ಅದು ಜಗಳಿಗೆ ಕನ್ವರ್ಟ್ ಆಗುತ್ತೆ. ಅದನ್ನೇ ಪ್ರೊಮೋ ಮಾಡ್ತಾರೆ, ಅದನ್ನೇ ಎಪಿಸೋಡ್ ಮಾಡ್ತಾರೆ, ಅದನ್ನೇ ಫುಲ್ ಮಾಡಿ ನಮಗೆ ಸೀಸನ್ ಕೂಡ ಮುಗಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದನ್ನು ಮಾಡಬಾರ್ದು. ನೆಕ್ಸ್ಟ್ ಸೀಸನ್ ಆದರೂ ಅಟ್ಲೀಸ್ಟ್ ಈ ಓಪನ್ ನಾಮಿನೇಷನ್ನ ಸ್ಟಾಪ್ ಮಾಡಿ ನಮಗೆ ಮೊದಲೇ ಏನು ಮಾಡ್ತಾರೆ ಸೀಸನ್ 10ಗಿಂತ ಮುಂಚೆ ಕನ್ಫೆಷನ್ ಕರೆದು ಅದನ್ನು ಮಾಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಧ್ರುವಂತ್ ಮತ್ತು ರಘುವಣ ಇವರಿಬ್ಬರ ಮಧ್ಯ ಸಿಕ್ಕಾಪಟ್ಟೆ ಜಗಳ ಆಗ್ತದೆ. ಸೊ ಇದೇ ನಾಮಿನೇಷನ್ ವಿಷಯಕ್ಕೆ. ಸೊ ಏನು ಕತೆ, ಯಾರು ಸರಿ ಯಾರು ತಪ್ಪು ಮಾತಾಡೋಣ. ಈಗ ಪ್ರಮೋದ್ ಡೀಟೇಲ್ ಮಾತಾಡೋಣ ಬನ್ನಿ. ನಾಮಿನೇಟ್ ಮಾಡ್ತಿರೋದು ರಘು ಹೇಳೋದೇ ಒಂದು, ಅವ್ರನ್ನ ತೋರ್ಸ್ಕೊಳ್ಳೋದೇ ಒಂದು. ನಾನು ಅಲ್ಲಿ ಇದನ್ನ ಮಾಡಿದ್ದೀನಿ, ಇಲ್ಲ ಅದನ್ನ ಮಾಡಿದ್ದೀನಿ. ಅಲ್ಲಿಗೆ ಬಂದು ನಿಂತ್ಕೊಂತೀನಿ, ಮಾಡ್ತೀನಿ ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಯಪ್ಪ ಏನು ಹೇಳ್ತೀರಾ ಗೈಸ್ ಇದಕ್ಕೆ? ಆ್ಯಕ್ಚುಲಿ ನನಗೆ ಈ ಸ್ಪರ್ಧಿಗಳಂತೂ ತಪ್ಪು ಅಂತ ಹೇಳೋಕ್ಕೆ ಇಷ್ಟ ಆಗ್ತಿಲ್ಲ ಇವಾಗ. ಯಾಕಂದರೆ ಓಪನ್ ನಾಮಿನೇಷನ್ ಇದೇ ಕತೆ ಗೈಸ್, ಅಲ್ಲಿ ನಾವಿದ್ರೂ ಇದೇ ಕತೆಗಳಾಗುತ್ತೆ. ಜೊತೆಗೆ ಇವಾಗ ಏನು ಗೊತ್ತಾ, ಇದೇ ಕಂಟೆಂಟ್ ಆಗೋಗಿದೆ ಈ ಬಿಗ್ ಬಾಸ್ ಮನೇಲಿ. ನಿಮ್ಗೆ ಆಗ ಅನ್ಸಲ್ವಾ? ಆನೆಸ್ಟಾಗಿ ಹೇಳಿ, ಲೈವ್ ನೋಡ್ತಿರ್ಬೇಕಾದ್ರೆ ಎಷ್ಟು ಜನ ಎಂಜಾಯ್ ಮಾಡ್ತೀರಾ? ಎಷ್ಟೋ ವೀಡಿಯೋಗಳು, ಲೈವ್ ಕ್ಲಿಪ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದು. ಎಷ್ಟು ತಮಾಷೆ ತರಲೆ ನಗು ಬರ್ಸೋ ರೀತಿ ಇದೆ. ಯಾಕೆ ಎಪಿಸೋಡಲ್ಲಿಲ್ಲ ಅರ್ಥನೇ ಆಗ್ತಿಲ್ಲ. ಆ್ಯಂಡ್ ಇಲ್ಲಿ ರಘುವಣ್ಣನ ನಾಮಿನೇಟ್ ಮಾಡಿದ್ದಾರೆ ಧ್ರುವಂತರು. ನಾಮಿನೇಟ್ ಮಾಡೋದೇನು ತಪ್ಪಲ್ಲ, ಕಾರಣಗಳು ಕೂಡ ಅವ್ರಿಗನ್ಸಿರೋದನ್ನ ಹೇಳ್ತಾ ಇದ್ದಾರೆ, ಅದು ತಪ್ಪಲ್ಲ. ಬಟ್ ಅದೇ ಸತ್ಯನಾ, ಅದು ಕೂಡ ಕ್ವಶನ್ ಮಾರ್ಕ್ ಬರುತ್ತೆ. ಇವಾಗಲೂ ಹೇಳ್ತೀನಿ ತಿಳ್ಕೊಳ್ಳಿ. ಇವಾಗ ಇಷ್ಟು ಜನ ನೋಡ್ತಿರ್ಬೇಕಾರೆ, ಈ ವಿಡಿಯೋ ನೋಡ್ತಿರೋರಿಗೆ ರಘುವಣ್ಣ ಹೇಳಿದ್ದು ಸತ್ಯ ಅನಿಸ್ತಿರುತ್ತೆ, ಇನ್ನೂ ಕೆಲವೊಬ್ಬರಿಗೆ ಧ್ರುವಂತ ಹೇಳ್ತಿರೋದು ಕೂಡ ಸರಿ ಅನಿಸಿರುತ್ತೆ. ಅದರ್ಥ ಅವರ ಪರ್ಸ್ಪೆಕ್ಟಿವ್. ಸೊ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಏನು ಗುರು, ಈ ನಾಮಿನೇಷನ್ ವಿಷಯಕ್ಕೆ ತಗೊಬಂದಿರ್ತಾರಲ್ಲ ಇವರು ಅಂತ ಅನಿಸ್ಬಿಡೋದು. ಸತ್ಯನ ಸುಳ್ಳ ಹೇಳಿ, ಯಾಕೊಬ್ಬ ಸಿಕ್ಕಾಡೆ ಬೇಜಾರಾಗತ್ತೆ ಈ ಥರ ಮಾಡ್ತಾ ಹೋದರೆ. ನೋಡೋಣ ಏನೇನು ಮಾಡ್ತಾರೆ ಏನು ಕತೆ ಅಂತ. ನೀವಾಗ ಪ್ರೊಮೋ ನೋಡ್ತಾರೆ, ರಿಯಾಕ್ಷನ್ ಕೊಡ್ತಾರೆ, ಡೀಟೇಲ್ ಮಾತಾಡೋಣ ಬನ್ನಿ. ನಾಮಿನೇಟ್ ಮಾಡ್ತಿರೋದು ರಘು ಹೇಳೋದೇ ಒಂದು, ಅವ್ರನ್ನ ತೋರ್ಸ್ಕೊಳ್ಳೋದೇ ಒಂದು. ನಾನು ಅಲ್ಲಿ ಇದನ್ನ ಮಾಡಿದ್ದೀನಿ, ಇಲ್ಲ ಅದನ್ನ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಒಂದನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಇವಾಗ ರಘುವಣ್ಣ ಏನಿದ್ದಾರೆ ಅದು ರಿಯಲ್ ಅಲ್ಲ, ಅದು ಫೇಕ್ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಮತ್ತು ಅವ್ರು ಇರೋದೇ ಬೇರೆ, ಅವ್ರು ತೋರಿಸ್ಕೊತಿರೋದೇ ಬೇರೆ ಅನ್ನೋದನ್ನು ಹೇಳ್ತಿದ್ದಾರೆ. ಇದೇ ವಿಷಯ ನಿನ್ನೆ ಕೂಡ ಬಂತು. ಇವಾಗ ರಘುವಣ್ಣಂಗೂ ಧ್ರುವಂತ್ಗೂ ಏನು ಅಂತ ದೊಡ್ಡ ಮ್ಯಾಟ್ರೇ ಇರಲಿಲ್ಲ. ಓಕೆನಾ? ಏನಪ್ಪ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಇವಾಗ ಆ್ಯಕ್ಚುಲಿ ಧ್ರುವಂತನ ಕೂಡ ಇವ್ರು ನಾಮಿನೇಟ್ ಮಾಡಿರ್ತಾರೆ ಅಂತ ಅನ್ಕೋತೀನಿ. ಅದು ಲೈವ್ ಕ್ಲಿಪ್ಪಲ್ಲಿ ನಡೀತಾ ಇತ್ತು. ಬಟ್ ಏನಪ್ಪ ಅಂದರೆ ವಿಷಯ ಇಲ್ಲಿ ಏನು ಗೊತ್ತಾ, ಇವಾಗ ಅವ್ರು ಮಾಡಿರೋಬಿಟ್ಟು ನಾವು ಮಾಡಿರೋಬಿಟ್ಟು ಅವ್ರು ಇದೇ ಕಥೆಗಳಾಗ್ತಿದೆ ಅಂತ ಅನಿಸುತ್ತೆ ಸಮ್ಟೈಮ್ಸು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನಿನ್ನೆ ಒಂದು ಎಪಿಸೋಡ್ ನಡೀತು ಗೊತ್ತಾ. ಸೊ ಆ ವಿಷಯ ತುಂಬ ಮ್ಯಾಟ್ರ್ ಆಗಿದೆ. ನಾನು ಆ್ಯಕ್ಚುಲಿ ಧ್ರುವಂತ್ ಅವ್ರು ಮಾತಾಡಿದ ಪಾಯಿಂಟಲ್ಲಿ ಕೂಡ ಅರ್ಥ ಇದೆ ಅಂತ ಅನಿಸ್ತು ನನಗೆ. ಯಾಕಂದರೆ ವ್ಯಾಲಿಡ್ ಪಾಯಿಂಟ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರು ಹೇಳಿದ್ರು ಕೂಡ ಅರ್ಥ ಇದೆ ಅಲ್ವಾ. ಇಲ್ಲಿ ಮಾತಾಡೋರು ಅಲ್ಲೇ ಯಾಕೆ ಮಾತಾಡಲ್ಲ, ಇದೇನು ಕತೆ? ಸೊ ಇದು ಹಿಂಗೆ ಮಾಡೋರು ಹಂಗೆ ಯಾಕೆ ಮಾಡಲ್ಲ? ಸೊ ಇಲ್ಲಿ ಹೇಳೋದೊಂದು ಮಾಡೋದು ಅಂತ ಬಂದಾಗ ಈ ಥರ ಕ್ವಶನ್ ಬರುತ್ತಾ ಬರಲ್ವೋ. ಬಟ್ ಅಲ್ಲಿ ಬೇರೆಯವ್ರ ರಿಯಾಕ್ಷನ್ಗಳು ನೋಡ್ತಿರ್ಬೇಕಾದ್ರೆ ಇಲ್ಲಿ ಬೇರೆ ಕಥೆಗಳು ಕೂಡ ಇದೆ. ಯಾಕೆ ಮಾಡ್ತಿದ್ದಾರೆ, ಏನು ಕತೆ, ಅದು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಯಾವಾಗ ಅರ್ಥ ಆಗುತ್ತೆ ಗೊತ್ತಾ, ಜೊತೆಲಿದ್ದರೆ. ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಆಗುತ್ತೆ ಅಂದರೆ ಅವರಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಂತಿದ್ದಾಗ. ಸೊ ಅದೇ ಈ ಸೀಸನ್ ಕತೆ ಆಗ್ತಿರೋದು. ಒಂದು ಗ್ರೂಪ್ ಇನ್ನೊಂದು ಗ್ರೂಪ್, ಆ ಕಡೆ ಜನ ಈ ಕಡೆ ಇಷ್ಟು ಜನ, ಈಗ ನಡೀತಾ ಇದೆ ಕತೆಗಳು. ಅದರಿಂದ ಹೇಳ್ಬಟ್ಟು ಅಷ್ಟೇ. ಬಟ್ ಏನಂದರೆ ಏನು ಕಾರಣಗಳು ಕೊಡ್ತಾರೆ ನೋಡಬೇಕು. ಇವಾಗ ಒಂದು ವರ್ಡ್ ಯೂಸ್ ಮಾಡ್ರಿ ಗೊತ್ತಾ, ನಾನು ಕೇಳಿಸ್ಕೊಳ್ಳಿ. ತೋರ್ಸ್ಕೊಳ್ಳೋದೇ ಒಂದು, ನಾನು ಅಲ್ಲಿ ಇದನ್ನ ಮಾಡಿದ್ದೀನಿ, ಇಲ್ಲ ಅದನ್ನ ಮಾಡಿದ್ದೀನಿ. ಸೊ ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಅದನ್ನು ಮಾಡಿದ್ದೀನಿ, ಅಲ್ಲಿ ಇದನ್ನು ಮಾಡಿದ್ದೀನಿ ಅಂತ ಹೇಳೋದಂಥದ್ದು ಅವ್ರ ಅಚೀವ್ಮೆಂಟ್ ಬಗ್ಗೆ ಮಾತಾಡ್ತಿರೋ ರೀತಿ ಇದೆ. ಸೀರಿಯಸ್ಲಿ ಅವ್ರು ಇನ್ಸ್ಟಾಗ್ರಾಮ್ ಪೋಸ್ಟ್ನ ಓಪನ್ ಮಾಡಿದ್ರೆ, ನಿಮಗೆ ಅಕೌಂಟ್ ಓಪನ್ ಮಾಡಿದ್ರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅವ್ರ ಅಚೀವ್ಮೆಂಟ್ ಏನು ಕತೆ ಅಂತ. ತುಂಬ ಒಳ್ಳೆ ವ್ಯಕ್ತಿ ಕೂಡ ಹೌದು, ಜೊತೆಗೆ ತುಂಬ ಅಚೀವ್ಮೆಂಟ್ನ ಮಾಡಿರುವಂಥ ವ್ಯಕ್ತಿ ಕೂಡ ಹೌದು. ಅದು ಸ್ಟೇಜಿಗೆ ಬಂದಾಗ ಕೂಡ ಹೇಳ್ಕೊಂಡಿರು, ನೀವು ನೋಡಿರ್ಬೋದು. ಓಕೆನಾ? ಅವ್ರ ವೀಡಿಯೋಗಳು ಕೂಡ ಚೆಕ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆ ವ್ಯಕ್ತಿ ನಿಜವಾಗ್ಲೂ ಅಚೀವ್ಮೆಂಟ್ನ ಮಾಡಿದ್ದಾರೆ ಅಂತ. ಸುಮ್ಮನೆ ಈ ಲೆವೆಲ್ ಗಂಟ ಬೆಳೆದಿಲ್ಲ, ಬಂದಿಲ್ಲ. ಸೊ ಅದನ್ನು ಮೊದಲು ರೆಸ್ಪೆಕ್ಟ್ ಮಾಡಬೇಕಾದಂಥದ್ದು ಧ್ರುವಂತ್ ಅವರ ಕೆಲಸ ಆಗಿರುತ್ತೆ. ಅದನ್ನು ಮಾಡ್ತಾ ಇಲ್ಲ ಧ್ರುವಂತ್ ಅವರು. ಓಕೆನಾ? ಸೊ ಫುಲ್ಲು ಟ್ರಿಗರ್ ಆಗಿದ್ದಾರೆ. ನಾನು ಹಾಕೋ ಅನ್ನ ಅನ್ನೋ ಲೆಕ್ಕ ಬರುತ್ತದು. ನಾನು ಮಾಡಾಕ್ತಿರೋ ಅನ್ನ ತಿನ್ಬಿಟ್ಟು ಈ ಥರ ಮಾತಾಡ್ತೀನಿ ಅನ್ನೋ ರೀತಿ ಬರುತ್ತೆ. ಅದನ್ನು ಕೂಡ ಮಾತಾಡಬಾರ್ದು. ಏನಕ್ಕಪ್ಪ ಅಂದರೆ ಬಿಗ್ ಬಾಸ್ ಅವರು ಅಡುಗೆ ಮಾಡೋಕ್ಕೆ ಕಳಿಸ್ತಾರೆ, ನೀವು ಡಿಪಾರ್ಟ್ಮೆಂಟ್ಗೆ ಹೋಗಿದ್ದೀರಾ, ಬೇಡ ಅಂದ್ಬಿಟ್ಟು ಹೋಗಿ, ಅವ್ರು ಬೇರೆಯವ್ರು ಮಾಡ್ತಾರೆ, ತಿಂತಾರೆ, ಚೆನ್ನಾಗಿರ್ತಾರೆ ಎಲ್ಲರೂ ಕೂಡ. ಸೊ ನೀವು ಮಾಡಾಕಬೇಕು ಅನ್ನೋದು ಕೂಡ ಏನು ಬರಲ್ಲ ಅಲ್ವಾ. ಸೊ ಆ ಪಾಯಿಂಟ್ ಇಟ್ಕೊಂಡು ನೋಡಿದಾಗ ಅನಿಸುತ್ತೆ. ಏಕೆಂದ್ರೆ ಟ್ರಿಗರ್ ಆಗ್ತಾ ಇದ್ದಾರೆ ತುಂಬ.
ಅದೇ ಇವಾಗ ಇಷ್ಟೆಲ್ಲ ಮಾತಾಡ್ತೀರ, ನಾನು ಮಾಡಿ ಹಾಕಿದ್ದು ಊಟನೇ ತಿನ್ಕೊಂಡು ಇವಾಗ ನೀ ಇಷ್ಟೆಲ್ಲ ಮಾತಾಡ್ತಿದ್ದಿಲ್ಲ, ನಿಯತ್ತಿಲ್ಲ ಅನ್ನೋ ರೀತಿ ಮಾತುಗಳಿರೋ ಅಷ್ಟೇ ಇದೆಲ್ಲ ಸರಿ ಅನ್ಸುತ್ತೆ ಗೈಸ್. ಆ್ಯಕ್ಚುಲಿ ಇವ್ರಿಗೆ ಬಂದುಬಿಟ್ರೆ ಒಳ್ಳೇದಲ್ಲ ಕಿಚನ್ ಡಿಪಾರ್ಟ್ಮೆಂಟಿಂದ, ಸೊ ಯಾರಿಗೂ ಕೂಡ ಹೇಳ್ಬಾರ್ದಾಗುತ್ತೆ. ಬಟ್ ಏನಂದರೆ ಇವಾಗ ಇವರೇ ಮಾಡೋಂಥ ಅಡುಗೆನ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಇವಾಗ ಅದ್ರ ಬಗ್ಗೆನೇ ಒಂದಿಷ್ಟು ಕಮೆಂಟ್ ಹಾಕ್ದಾಗ ಯಾರಿಗಾರು ಹರ್ಟ್ ಆಗೇ ಆಗುತ್ತೆ. ಸೊ ಅದು ಇಲ್ಲಿ ಕಾಣಿಸ್ತಾ ಇದೆ ಅಷ್ಟೇ. ಫ್ರೀ ಇದ್ದಾಗ ಮನೆಗೆ ಬನ್ನಿ, ಯಾವ ಅರ್ಥದಲ್ಲಿ ಹೇಳಿದ್ರು ಅಂತ ದೇವರೇ ಗೊತ್ತಿಲ್ಲ. ಇದು ಒಂದು ರೀತಿ ಬೇರೆ ರೀತಿ ಅನ್ಸೋದಲ್ಲಿ ಅರ್ಥ ಇದೆ. ಅದಕ್ಕಿಂತ ರಘುವಣ್ಣಂದು ರಿಯಾಕ್ಷನ್ ಈ ಥರ ಇದೆ, ಒಬ್ಬನೇ ಸಾಕು ಬರ್ತೀನಿ ಅಂತ. ಎಲ್ಲಿ ಕರಿತಿ ಅಲ್ಲಿಗೆ ಬರ್ತೀನಿ, ಏನು ಮಾಡೋಕ್ಕಾಗುತ್ತೆ ಮಾಡ್ಕೊ, ಓಪನ್ ಚಾಲೆಂಜ್ ರಘುವಣ್ಣನ ಕಡೆಯಿಂದ. ಇವಾಗ ಈ ಸೀಸನ್ ಮುಗಿದ್ಮೇಲೆ ಇದೇ ರೀತಿ ಇರುತ್ತಾ? ಇಲ್ಲ, ಇನ್ನು ಸ್ವಲ್ಪ ದಿನ ನೋಡ್ಕೊಳ್ಳಿ, ಅವರವರೇ ಚೆನ್ನಾಗಿರ್ತಾರೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಗೊತ್ತಾ, ಈ ಹಿಟ್ ಆಫ್ ದ ಮೂಮೆಂಟಲ್ಲಿ ಕೆಲವು ವರ್ಡ್ಗಳು ಬರುತ್ತೆ, ಅದನ್ನು ಆ ಜಾಗದಲ್ಲಿ ನಾವಿದ್ರು ಕೂಡ ಅದೇ ರೀತಿ ಕತೆಗಳೇ, ಅದು ಬೇರೆ ವಿಷಯ ಬಿಡಿ. ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ, ಈ ಹಿಟ್ ಆಫ್ ದ ಮೂಮೆಂಟಲ್ಲಿ ಕೆಲವು ವರ್ಡ್ಗಳು ಬರುತ್ತಲ್ಲ, ಅದು ಉಳ್ಕೊಬಿಡುತ್ತೆ. ಸೊ ಏನು ರೌಡಿ ಥರ ಆಡ್ತಿದ್ದಾರೆ ಇವ್ರು, ಏನು ಮಾಡ್ತಿರೋ ಹೊರಗಡೆ ಇವರೆಲ್ಲ, ಈ ಥರ ಪಾಯಿಂಟ್ ಕೂಡ ಬರುತ್ತೆ. ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ನೋಡುವ. ಸೊ ಅವರು ಮಾಡ್ತೀನಿ ಅಂತ ಅಂದ್ರಲ್ಲ ಅಂತ ಕೂಡ ಪಾಯಿಂಟ್ ಬರ್ತಿದೆ. ರಘುವಣ್ಣ ಅವ್ರು ಹೇಳಿದಂಥ ಮಾತನ್ನ ಬೇರೆ ಥರ ಅರ್ಥ ಮಾಡ್ಕೊಂಡ್ರು, ಅದೇ ಸತ್ಯ ಕೂಡ ಆಗಿತ್ತಾ ಏನು ಕತೆ ಗೊತ್ತಿಲ್ಲ. ಬಟ್ ಅವ್ರ ಕಡೆಯಿಂದ ಒಂದು ಮಾತು ಬರುತ್ತೆ, ಬನ್ನಿ ಮನೆಗೆ ಅಂತ. ಸೊ ಅದನ್ನು ಬೇರೆ ಥರ ಅಂದ್ಕೊಂಡ್ರು ಅಂತ ಅನಿಸುತ್ತೆ. ಅದಕ್ಕೆ ಒಂದಿಷ್ಟು ವಿಷಯಗಳಾಗಿದೆ. ಇವಾಗ ನೀನು ಹೇಳ್ದೆಲ್ಲ ನಾನು ಬರ್ತೀನಿ ಅಂತ ಕೂಡ ಚಾಲೆಂಜ್ ಕೂಡ ಮಾಡ್ತಿದ್ದಾರೆ. ನೋಡೋಣ. ಪ್ರೀವಿಯಸ್ ಸೀಸನ್ಗಿಂತ ಹೆಚ್ಚಾಗಿ ಸೀಸನ್ 10ನಲ್ಲಂತೂ ಹಿಂಗೆ ಚಾಲೆಂಜ್ಗಳು ತುಂಬ ನಡೆದಿತ್ತು ವಿನಯ್ ಮತ್ತು ಕಾರ್ತಿಕ್ ಮಧ್ಯ. ಎಲ್ಲಿ ಏನೂ ಆಗಿಲ್ಲ, ಚೆನ್ನಾಗಿದ್ದಾರೆ ಎಲ್ಲ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಸೊ ಇಲ್ಲಿ ರಕ್ಷಿತ್ ಅವ್ರು ಕೂಡ ತಡೆಯಕ್ಕೆ ಬಂದಿದ್ದಾರೆ. ರಕ್ಷಿತ್ಗೆ ಅದೊಂದು ವಿಷಯ ಇಷ್ಟ ಆಗುತ್ತೆ ನನಗೆ. ಏನಪ್ಪ ಅಂದರೆ ಯಾರ್ದು ಅವ್ರು ಕ್ಲೋಸ್ ಇರೋಂಥವ್ರದ್ದು ಏನಾರು ಆಯಿತು ಅಂದರೆ ಪಟ್ ಅಂತ ಹೋಗಿ ಸ್ಟಾಪ್ ಮಾಡೋಕ್ಕೆ ನೋಡ್ತಾರೆ. ಗುಡ್ ಅದು ಅಂತ ಅನಿಸುತ್ತೆ. ಬಟ್ ಅಲ್ಲಿ ಇನ್ನೊಂದು ಏನಪ್ಪ ಅಂದರೆ ಜಲಾಸ್ ಫೀಲ್ ಜಾಸ್ತಿ ಆಗ್ತಿದೆ ರಕ್ಷಿತ್ ಅವ್ರಿಗೆ. ಇವತ್ತು ಗೊತ್ತಾಗುತ್ತೆ ಎಪಿಸೋಡಲ್ಲಿ ತುಂಬ ವಿಷಯಗಳಿದೆ, ಅದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ನಮ್ಮಣ್ಣ ರಘುವಣ್ಣ ಅವ್ರ ವಿಷಯಕ್ಕೆ ನಾನು ಸ್ಟ್ಯಾಂಡ್ ತೊಗೋತೀನಿ, ನಾನು ಮಾತಾಡ್ತೀನಿ ಅಂತ ಹೋದರೆ ಇವ್ರು ಬಿಡೋಣ, ಇವರೇ ಅಳ್ಳಾಡ್ಸ್ಕೊಂಡಂಗೆ ಆಗುತ್ತೆ. ಅವ್ರ ಬಿಡೋಕ್ಕೆ ಎಲ್ಲ ವಿಷಯಗಳು ಕೂಡ ಹೋಗುತ್ತೆ ಅಂತ ಅನ್ಕೋತೀನಿ. ನೋಡೋಣ ಏನೇನಾಗುತ್ತೋ, ಏನು ಕಥೆನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬ ಇಂಟ್ರೆಸ್ಟಿಂಗಾಗಿ ಹೋಗ್ತಾ ಇದೆ ಈ ನಾಮಿನೇಷನ್ ಪ್ರಕ್ರಿಯೆ. ತುಂಬ ಚೆನ್ನಾಗಿ ವ್ಯಾಲಿಡ್ ಪಾಯಿಂಟ್ಗಳು ಕೂಡ ಇದೆ. ಬಟ್ ಬೇಜಾರಾಗೋದು ಏನಂದರೆ ಇಲ್ಲಿರೋಂಥ ಸ್ಪರ್ಧಿಗಳು ಏನೂ ಮಾಡೋಕ್ಕಾಗದಿರೋಂಥ ಸಿಚುವೇಷನ್ ಇದ್ದಾರೆ. ನಾಮಿನೇಷನ್ ಅಂತ ಬಂದಾಗ ಮಾತಾಡಲೇಬೇಕು, ಮಾತಾಡಲಿಂದ್ರೂ ಕೂಡ ಕಷ್ಟ, ಮಾತಾಡಿದ್ರೂ ಕೂಡ ಕಷ್ಟ. ಆ ಸಿಚುವೇಷನ್ ನಮ್ಮೆಲ್ಲ ಸ್ಪರ್ಧಿಗಳು ಕೂಡ ಇರುವಂಥದ್ದು ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ. ಇರೋದು 2 ವಾರ, ಇದೊಂದು ವಾರ ನೆಕ್ಸ್ಟ್ ವಾರ ಮುಗ್ದೇ ಹೋಗುತ್ತೆ. ಆದರೂ ಕೂಡ ನಮ್ಮ ಬಿಗ್ ಬಾಸು ಈ ಥರ ಮಾಡಿ ಸಾಯಿಸ್ತಾರೆ ಪಾಪ ನಮ್ಮ ಸ್ಪರ್ಧಿಗಳನ್ನ. ಏನಿಸುತ್ತೆ ಗೈಸ್ ಇದ್ರ ಬಗ್ಗೆ? ಲೈವ್ ನೋಡ್ತಿರೋರಿಗೆ ತುಂಬ ವಿಷಯಗಳ ಬಗ್ಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಅನ್ಕೋತೀನಿ ಆಲ್ರೆಡಿ. ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ರಾಶಿಕ್ ಅವ್ರ ಬಗ್ಗೆಯೂ ಕೂಡ. ಅದು ಏನು ದೊಡ್ಡ ವಿಷಯ ಆಗಲ್ಲ ರಾಶಿಕ್ ಮತ್ತು ರಕ್ಷಿತಾ ಶೆಟ್ಟಿ ಅವ್ರದ್ದು. ಇಲ್ಲಿವರೆಗೂ ಯಾವುದೇ ರೀತಿ ಅಪ್ಡೇಟ್ಗಳಿಲ್ಲ. ಸೊ ಮ್ಯಾನ್ ಎಂಡಿಂಗ್ ಆಗಿ ಏನೋ ರೀತಿ ತುಂಬ ಜನ ಕಮೆಂಟ್ ಆಗ್ತಿದ್ರಿ. ಸೊ ತಯಾರಿಸ್ಕೊಬೇಡಿ, ಆರಾಮಾಗಿರಿ. ಬಟ್ ಏನಪ್ಪ ಅಂದರೆ ಈ ನಾಮಿನೇಷನ್ ಪ್ರಕ್ರಿಯೆ ತುಂಬ ಬೇರೆ ಥರನೇ ಹೋಗ್ತದೆ. ವಾದ ವಿವಾದಗಳಂತೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತದೆ. ಬಿಗ್ ಬಾಸ್ ಅವರು ಓಪನ್ ನಾಮಿನೇಷನ್ ಇಟ್ಬಿಟ್ಟು ಸರಿಯಾಗಿ ಆಟ ಆಡಿಸಿದ್ದಾರೆ. ಇವ್ರುಗಳು ಕೂಡ ಸ್ವಲ್ಪ ಜನ ಬಲಿಯಾಗೋ ರೀತಿ ಕೂಡ ಕಾಣಿಸಿದೆ. ನೋಡುವ ಏನೇನಾಗುತ್ತೆ, ಏನು ಕತೆ ಅಂತ. ಇಂಟ್ರೆಸ್ಟಿಂಗ್ ಆಗಿದೆ. ಒಟ್ನಲ್ಲಿ ಒಂದು ಸತಿ ಹಿಂಗೆ ಗೊತ್ತಾ, ತುಂಬ ಜನ ಎಕ್ಸ್ಪೋಸ್ ಆಗ್ತಿದ್ದಾರೆ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ, ಅದಂತೂ ಸತ್ಯ. ಸೊ ನೋಡೋಣ ಏನಾಗುತ್ತೆ ಕತೆ ಅಂತ. ಸಿಗೋಣ ಗೈಸ್ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.